ಅತ್ಯುದ್ರಿಕ್ತ ವಿದೋಷ ಸುಖ ಮಹಾತ್ಮಾನೈಗ್ರಹಣ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗ ಬಲ ಸತ್ಸಾರಾತ್ಮ ದಿವ್ಯಾಕೃತಿ ಸೃಷ್ಟಿ ಸ್ಥಾನ ನಿರೋಧ ನಿತ್ಯ ನೀತಿ ಜ್ಞಾನ ಪ್ರಕಾಶ ಶಾಂತಾಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೆ. ನೋಡಿ, ನಿತ್ಯಂ ಸದೋಪಾಸ್ಮ ಹೇಳಿದ. ನಮಗೇನು ಕಾಣಿಸುತ್ತೆ? ರಿಪಿಟೇಷನ್. ನಿತ್ಯ ಉಪಾಸನೆ ಮಾಡ್ತೀವಿ, ಸದಾ ಉಪಾಸನೆ ಮಾಡ್ತೀವಿ, ಏನು ಪಂಜಿತಿ ಆಯ್ತಲ್ಲ. ನಿತ್ಯಂ ದೇವರ ನಿತ್ಯ, ಅವನನ್ನ ಸದಾ ಉಪಾಸನೆ, ನಿತ್ಯನನ್ನ ಉಪಾಸನೆ ಮಾಡ್ತೇವೆ ಹೊರತು ನಿತ್ಯದ ಇದು ಮಾಡೋದಲ್ಲ. ಸದಾ ರಿಪಿಟೇಷನ್ ಆಗ್ಲಿಲ್ಲ. ದೇವರು ನಿತ್ಯೋ ನಿತ್ಯ ಅನ್ನೋ ಹೆಸರಿದೆ ದೇವರಿಗೆ, ನಿತ್ಯ ಅಂತಾನೆ ಹೆಸರು ದೇವರಿಗೆ. ಆದಿತ್ಯ ಸಂಸ್ಕೃತ ಅದೆಲ್ಲ ಮುಗೀತು. ಅನ್ಯಥಾ ಗಾನಜಂ ದೋಷಂ ಅಗ್ನೋ ಜಾತ್ವ ಹರಿಂ ಜಾತ್ವ, ಅದೇ ತಾನೇ ಆಗಿತ್ತು ಅಲ್ಲ. ಮತ್ತೆ ಇಲ್ಲಿ ತರ ಪದ ಇಲ್ಲಿದೆಯಾ? 200. ಓಹೋ, ಹಾ, ಇಲ್ಲಿದೆ. ಈಗ ಒಬ್ಬ ರಾಜನ ಕಥೆ ಹೇಳ್ತಾರೆ. ಜಾಲಶ್ರುತಿ ಮೊನ್ನೆ ಆಗಿತ್ತು, ಅದೆಲ್ಲ ಮುಗಿದು ತೃತೀಯ ಅಧ್ಯಾಯ ಮುಗಿತು. 4ನೇ ಅಧ್ಯಾಯದಲ್ಲಿ ಬರೋದು ಜಾನಶ್ರುತಿ ಅಂತಕ್ಕಂಥ ಒಬ್ಬ ರಾಜನ ಕಥೆ. ಅವನು ಮಲಗಿದ್ದ, ಅವನು ಮೇಲೆ ಒಬ್ಬ ಉಪ್ಪರಿಗೆ ಮೇಲಿದ್ದ. ಭಾರಿ ಫಸ್ಟ್ ಒಳ್ಳೆ ರಾಜ ಅವನು. ಪಾಪ ಅವನು ಭಾರಿ ಕೊಂಡಾಡ್ತಿದ್ರು ಕೂಡ ಜನ, ಭಾರಿ ಅವನು. ಆಗ 2 ಹಂಸ ಪಕ್ಷಿಗಳು ಒಂದು ಈ ಕಡೆ ಬಂತು. ಊರೊಳಗೆ ಒಂದು ಬೈಪಾಸ್ ಮಾಡೋದು. ಬೈಪಾಸ್ ಕಾನ್ಸೆಪ್ಟ್ ಇದೆ, ಬೈಪಾಸ್ ಮಾಡೋದು. ಇವತ್ತು ಹೈವೇಗಳೆಲ್ಲ ಬೈಪಾಸ್ ಮಾಡಿಬಿಡುತ್ತಲ್ಲ ಹಾಗೆ. ಆಗ ಬೈಪಾಸ್ ಮಾಡಿದ ಹಂಸ ಈ ಹಂಸ ಕೇಳಿತ್ತು, ಯಾಕೆ ಬೈಪಾಸ್ ಮಾಡ್ತೀಯಾ? ಎಂಥ ರಾಜ ಇದ್ದವ್ರು ಗೊತ್ತಾ? ಇಲ್ಲಿ ಜಾನಶ್ರುತ ರಾಜ ಇದ್ದಾನೆ. ನಾವು ತಿರುಪತಿ ಬೈಪಾಸ್ ಮಾಡ್ಕೊಂಡು ಹೋಗ್ಬಿಟ್ಟು ಹೇಗಾಗ ದೊಡ್ಡ ದೊಡ್ಡ ಕ್ಷೇತ್ರ ಬೈಪಾಸ್ ಮಾಡಬಾರ್ದು, ಒಳ್ಳೆ ರಾಜ ಇದ್ದಾನೆ ಅಂತ ಹೇಳಿದ ತಕ್ಷಣ ಇವನು ಯಾವ ಮಹಾ ದೊಡ್ಡ ರಾಜ ಅಂತ ಆ ಹಂಸ ಹಿಡಿದು. ಇನ್ನೊಬ್ನಿದ್ದಾನೆ, ಅವ್ನು ಭಾರಿ ದೊಡ್ಡವನಿದ್ದಾನೆ, ಇವನು ಯಾವ ಲೆಕ್ಕ ಅಂತ ಹೋಗೇ ಬಿಡ್ತಾ ಕಡೆ. ಆ ತಿರುಪತಿಗೆ ಹೋಗಿ ನೋಡೋದವರಿಗೆ ದಾರಿಯಲ್ಲಿ ಚಿಕ್ಕ ದೇವಸ್ಥಾನ ಯಾಕೆ ನೋಡ್ತಾ ಅಂತ ಆ ರೀತಿ ಆಯ್ತು. ಕೇಳಿಸ್ತು 2 ಮಾತು ಇವನಿಗೆ, ಕೇಳಿಸ್ತು ತಕ್ಷಣ ಆಶ್ಚರ್ಯ ಆಯ್ತು. ಯಾರೋ ಒಬ್ರು ಇದ್ದಾನಂತೆ, ರೈಕೋ ಹೆಸರು ಹಿಡಿದ ಪುಣ್ಯಕ್ಕೆ. ರೈಕೋನ ಸಮ ಆಗ್ಲಿಲ್ಲ ಇವನು ಅಂತ ಹೇಳಿದ ತಕ್ಷಣ ಇವ್ ರಾಜನ ಸಿಟ್ಟು ಅವೆಲ್ಲ ಬರಲಿಲ್ಲ. ಕುತೂಹಲ ಬಂತು, ಯಾರು ನೋಡ್ಬೇಕು ಅಂತ, ಯಾರವನು ತಿಳ್ಕೊಬೇಕು, ನಾನು ಅವನಂತೆ ಆಗ್ಬೇಕು. ಇದು ಒಳ್ಳೆ ಕಾನ್ಸೆಪ್ಟ್. ಇಲ್ಲಿ ಅಸೂಯೆ ದ್ವೇಷ ವಾತ್ಸಲ್ಯ ಯಾವುದೂ ಇಲ್ಲ. ತಿಳ್ಕೊಬೇಕು ಅಂತ ಕಳಿಸಿ ಎಲ್ಲೋದ್ರೂ ಸಿಗ್ತಾ ಇದೆ. ಎಲ್ಲೋದ್ರೂ ಕೂಡ ಭಗವದ್ಗೀತೆಯಲ್ಲಿ 6ನೇ ಅಧ್ಯಾಯದ ಮಾತಾಡ್ಬೇಕಂತ ಹೇಳ್ತಾರೆ. ಎಲ್ಲೋದ್ರೂ ಸಿಗ್ತಾ ಇಲ್ಲ ಅಂತ. ದೊಡ್ಡ ಲಿಸ್ಟಲ್ಲಿ ಹೆಸರೇ ಇಲ್ಲ, ಯಾವ ಲಿಸ್ಟಲ್ಲೂ ಹೆಸರಿಲ್ಲ. ಕೊನೆಗೆ ಕಾಶ್ಮೀರಕ್ಕೆ ಹೋಗಿ ಇನ್ನೇನು ವಾಪಸ್ ಹೋಗೋದು ನೋಡ್ತಾನೆ. ಆಗ ಗಾಡಿ ಕೆಳಗೆ ಕೂತಿತ್ತು. ಗಾಡಿ ಸ್ವಂತ ಮನೆ ಏನೇನೂ ಇಲ್ಲ ಅವನಿಗೆ, ಮೈಯೆಲ್ಲ ಕಜ್ಜಿ ಬೇರೆ. ಈ ವಿನ್ಯಾಸ ಮುಖ ನೋಡಿದಾಗ ಶಾಕ್ ಆಯ್ತು. ಮುಖ ನೋಡಿದಾಗ ಗೊತ್ತಾಯ್ತು. ಅದು ಮುಖ ಫೇಸಿ ಇಂಡೆಕ್ಸ್ ಆಫ್ ವೈಡ್ ಅಂತ ಹೇಳೋದಿಲ್ಲ, ಎಲ್ಲ ಎದ್ದು ಡಲ್ಲಾಗಿರ್ತಾರೆ ಮುಖದಲ್ಲಿ, ಏನು ಉಪಯೋಗ ಇಲ್ಲ. ಮುಖದಲ್ಲಿ ಅಂಥ ಕಾಂತಿ ಇತ್ತು, ಬಹಳ ಆಶ್ಚರ್ಯ ಆಗೋದು. ಕಷ್ಟ ಕೇಳ್ತಾರೆ, ನೀವು ಯಾರು ಏನು? ನಾನು ರೈಕ್ವಾ, ಏನು ಇಲ್ಲ, ಏನಿದೆ ಆನಂದವಾಗಿದ್ದೇನೆ. ಇದೆಲ್ಲ ಅವ್ರಿಗೆ ಬೇಕಿದ್ದಿಲ್ಲ, ಹೋದ ಸಾರಥಿಗೆ ಬೇಕಿದ್ದಿಲ್ಲ. ಅದು ಸಿಕ್ಕ ಅಂತ ಬಂದು ಹೇಳಿದ ರಾಜನಿಗೆ. ಕಷ್ಟ ಇವ್ರು ಹೋದ ರಾಜ, ಅದೇ ಕಥೆ ಎಲ್ಲ ಹೇಳ್ತಾರೆ. ಇದು ಬರಿ ಕೈಲಿ ಹೋಗ್ಲಿಲ್ಲ, ಆ ಮುನಿ ಕೈಲಿ ಹಿಡಿಸ್ಕೋಬೇಕು. ಅಮ್ಮ ಹಿರಿಬೇಕು ಬಿಟ್ಟಿದ್ದು ವಿವಾದನೆ ಇಲ್ಲ. ಇಲ್ಲೊಂದು ಸ್ವಾರಸ್ಯ ಗಮನಿಸ್ಬೇಕು. 2 ಹಂಸ ಪಕ್ಷಿಗಳು ಬಂದು ಮಾತಾಡ್ಕೊಂಡು ಈ ತರ ಕೇಳಿಸ್ತು. ನಮಗೂ ಗೊತ್ತಾಯ್ತು, ನಮಗೆಲ್ಲ ಗೊತ್ತಾಗೋದಿಲ್ಲ. ನಮಗೆ ಕೇಳ್ಸಾಕ್ ಹೇಳೋದಿಲ್ಲ ಅವರು. ಯಾತಕ್ಕೆ ಕೇಳ್ಸಕ್ ಹೇಳಿದ್ರು ಗೊತ್ತಾ? ಉಪಯೋಗ ಮಾಡ್ಕೊಳ್ಳಿ ಅಂತಾನೆ ಹೇಳಿ. ಉಪಯೋಗ ಮಾಡ್ಕೊಳ್ಳಿ, ಅದು ಬರೀ ರಾಂಗ್ ಹಾಕಿಬಿಡ್ತಾರೆ. ಕೆಲವರು ಕಾರಣ ಬರೀತಾರೆ ಯಾತಕ್ಕೆ ಅಂತ ಹೇಳಿ. ಅವ್ರು ಹೇಗೋ ತಪ್ಪು ಬರೀತಾರೆ, ಸುಮ್ಮನೆ ಹೊಡೆದಾಕ್ಬಿಡ್ತಾರೆ. ಬುದ್ಧಿವಂತ ಹುಡುಗರೇ ನೋಟ್ ಹಾಕ್ತಾರೆ, ಇದನ್ನ ಸೇರಿಸ್ಕೋ ಅಂತ ಹೇಳ್ತಾರೆ. ಅದು ನಮಗೆ ಆ ಕಡೆ ನಮಗೆ ಕೇಳೋದಕ್ಕೆ ಯಾಕೆ ಕೇಳೋದಿಲ್ಲ ಅಂದ್ರೆ ಕಿವಿ ನಮ್ಗೆ ಓಪನ್ನೇ ಇಲ್ಲ, ಅದರಿಂದ ಕೇಳೋದಿಲ್ಲ. ಬೇರೆ ಎಂಗೇಜ್ ಆಗಿಬಿಟ್ಟಿರ್ತಾರೆ, ಅದರಿಂದ ಕೇಳಿಸೋದಿಲ್ಲ. ಇನ್ನು ಕೆಲ ಭಾಷೆ ಬರೋದಿಲ್ಲ, ಇನ್ನು ಕೆಲ ನಂಬಳಕ್ಕೆ ಹೊರಟಿಲ್ಲ. ಕೆಲವು ಶಬ್ದಗಳಲ್ಲಿ ಉತ್ತರ ಸಿಗುತ್ತೆ, ಶಬ್ದಗಳಲ್ಲಿರೋದು. ಆ ರೀತಿ ಪರವಾಗಿ ಎಲ್ಲರಿಗೂ ಶಂಕರ ಹೇಳ್ತಾನೆ ಇರ್ತಾನೆ, ನಮ್ಗೆ ಗೊತ್ತಾಗೋದಿಲ್ಲ. ಇವ್ರಿಗೆ ಗೊತ್ತಾಯ್ತು, ಆತನಿಗೆ ಗೊತ್ತಾಗ್ಲಿ ಅಂತಾನೆ ಹೇಳಿದ್ರು. ಆಗ ಅವ್ರು ಕೇಳಿಸುತ್ತೆ. ಗೊತ್ತಾಗ್ಲಿ ಅಂತ ಹೇಳಿದಾಗ ಖಂಡಿತ ಕೇಳಿಸುತ್ತೆ. ಆಗ ನಡೆದ್ರು, ಹೋದ್ರು, ಕೇಳಿದ್ರು, ಬೇಕಾಷ್ಟು ಕೊಟ್ಟರು, ಬೈದ್ರು. ಹೇ ಶೂದ್ರ ಅಂತ ಬೈದ್ರು. ಏನು ಸಿಕ್ಕಾಟಿ ಓದ್ಬಿಟ್ಟಿದ್ದಾರೆ. ಯಾಕಂದ್ರೆ ಅವ್ರು ಹೇಳ್ತಾರೆ ಉದ್ಧಾರ ಆಗಬೇಕು. ಮೊದ್ಲು ಬೈತಾರೆ, ಶೂದ್ರ ಹೋಗ ಕಡೆ ಫಸ್ಟ್. ಆಗ ಗಲಾಟೆ ಶುರುವಾಯ್ತು. ನೋಡಿದ್ರೆ ಶೂದ್ರನ್ ಹೇಳ್ಕೊಟ್ರು ಆದ್ರೆ ಶೂದ್ರ ಅಧಿಕಾರ ಇದೆ, ಇದು ಹೊಸ ವಿಷಯ ಬಂತು. ಮೊದಲೇ ಹೇಳ್ಬಿಟ್ಟಿದ್ದಾರೆ, ಮೊದಲೇ ಅಲ್ಲ, ಶೂದ್ರ ಅಲ್ಲ ಆತ. ಅದಕ್ಕೆ ಕರೆದು ಅಂದ್ರೆ ಶುಚಾದ್ರವಣ, ಮನುಷ್ಯನ ಶೋಕದಿಂದ ನನಗೆ ಆ ಹಿರಿಮೆ ಇರುವಲ್ಲ ಅಂತಕ್ಕಂಥ ಹೊರಗಿನಿಂದ ಬಂದಿದ್ದರಿಂದ ಶೂದ್ರ ಅಂತ ಕರೆದ ಹೊತ್ತು ಏನಲ್ಲ, ಶೂದ್ರನಾಗಿರಲಿಲ್ಲ. ಇಲ್ಲ ಹೋಗಿರೋ ಶೂದ್ರ ಅಧಿಕಾರ ಇಲ್ಲ, ಮಾತು ತಪ್ಪಿ ಹೋಗ್ತಿತ್ತು. ಸರಿ ಹೋಯ್ತು ಅಂತ ಅರ್ಥ ಬರ ಹೇಳಿದ್ದಾರೆ ವಿಚಾರ. ಆತ ರಥದಲ್ಲಿ ಹೋಗ್ತಾರೆ. ರಥದ ಗುರುತು ಎಂತಾರ ಅಶ್ವತರಿ ರಥ ಅಂತ ಕರೀತಾರೆ. ಅಶ್ವತರಿ ರಥದಲ್ಲಿ ಹೋಗಿದ್ದ. ಅಶ್ವತರಿ ರಥದಲ್ಲಿ ಹೋದವನು ಏನಾಗಿರ್ಬೇಕು? ಯಾವಾಗಲೂ
ಕ್ಷತ್ರಿಯನೇ ಆಗಿರುವ ನೀವು ಕ್ಷತ್ರಿಯತ್ವ ಅವಗತೆ, ಕ್ಷತ್ರಿಯನಾಗಿರುವ ನಿಯಮ ಇದೆ. ಆದ್ರಿಂದಾನೆ ಆತ ಶೂದ್ರ ಅಲ್ಲೇ ಪ್ರೂವ್ ಆಯ್ತು ಅಂತ ಹೇಳ್ತಾರೆ. ರಾಜ ಅಂತ ಹೇಳಿದ್ದಾರೆ, ಆಗಲೇ ಹೆಸರು ಹೇಳಿದ್ದಾರೆ, ಆಮೇಲೆ ಇದನ್ನ ಹೇಳ್ತಾರೆ. ಇದೆಲ್ಲ ಏನ್ ಗೊತ್ತಾಯ್ತು ನಮಗೀಗ? ಅದು ಶೂದ್ರ ಪದ ಇದೆ. ಈಗ ಯಾಕೆ ಉಪಯೋಗಿಸಿದ್ರು ಅಂದ್ರೆ ಇದಕ್ಕೂ ಅವ್ರು ಕೆಲವರು ಮನೆ ಬೈತಾರೆ. ಶಪಚ ಅವರು ಶಪಚ ಅಂತ ಬೈಯೋದಿಲ್ಲ. ಶಪಚ ಶಬ್ದಕ್ಕೆ ಅರ್ಥ ಏನು? ನಾಯಿ ಬೇಸ್ ತಿನ್ನೋದು ಅಂತ. ಮಕ್ಕಳೇ ಬೈತಾರೆ ಶಪಚ ಅಂತ. ಎಂದೋ ಸ್ನಾನ ಮಾಡ್ತಾನೆ, ಏನೋ ಮಾಡ್ತಾನೆ ಅಂತ ಹೇಳಿ. ಶಪಚನಲ್ಲ ಆ ಅರ್ಥದಲ್ಲಿ. ಬಟ್ ಹೇಗಿದ್ದಾನೆ ಅಂದ್ರೆ ಅವನು ಗುಣ ಮಡಿ ಮೇಲೆ ಏನು ಮಾಡ್ತಾನೆ ಇಲ್ಲ ಅವನು ಅಂತ ಬೈಯುತ್ತೆ. ಆ ರೀತಿ ಹೇಳೋದು ಉಂಟು. ಇದು ಆ ರೀತಿ ಕರೆದಿದ್ದಾನೆ. ಔಪಚಾರಿಕವಾದ ಪದ ಇದೆ. ಶೂದ್ರ ನಿಮಿತ್ತ ಶೂದ್ರ ಅಲ್ಲ ಅವನು. ಅದು ದುಃಖಪಟ್ಟು ಈ ರೀತಿ ಬಂದಿದ್ರಿಂದ ಶೂದ್ರ ಅಂತ ಕರೆದಿರೋದ್ರಿಂದ ಹಾಗಿರುತ್ತೆ. ಇದು ನಾವು ಅರ್ಥ ಮಾಡ್ಕೊಬಿಟ್ರೆ ಈ ವೇದ ಅರ್ಥ ಬರುತ್ತೆ. ಶೂದ್ರ ಅಂತ ಕರೆದ್ರು ಶೂದ್ರ ಅಲ್ಲ. ಅರ್ಥ ಆಯ್ತಾ? ಬ್ರಹ್ಮ ಅಂತ ಕರೆದ್ರು ಬ್ರಹ್ಮ ಅಲ್ಲ. ಬ್ರಹ್ಮನೇ ಆಗ್ತಾರೆ ಅಂತ ಹೇಳಿದ್ರೆ ಬ್ರಹ್ಮನ ಆಗ್ತಾರೆ ಅಂತ ಅರ್ಥ ಅಲ್ಲ. ಅದಕ್ಕೆ ಹೆಲ್ಪ್ ಆಗುತ್ತೆ. ಕರೆದಿದ್ದು ಸ್ಪಷ್ಟ ಇದೆ. ಅದು ಅಷ್ಟೆಲ್ಲ ಜಿಜ್ಞಾಸೆ ಮಾಡಿದ್ದಾರೆ. ಆದ್ರಿಂದ ಶೂದ್ರ ಅಂತ ಕರೆದ ಮಾತ್ರಕ್ಕೆ ಹೇಗೆ ಶೂದ್ರನಲ್ವೋ, ತತ್ವಮಸಿ ಅಂತ ಕರೆದ ಮಾತ್ರಕ್ಕೆ ಏನಲ್ಲ ಶ್ವೇತಕೇತು, ಅವನು ಬ್ರಹ್ಮ ಅಲ್ಲ. ದೊಡ್ಡ ವಿಷಯ ಸಾಲ್ವ್ ಆಯ್ತಾಗ. ಇಲ್ಲಿ ಇದು ಒಪ್ಕೋತೀರಾ? ಒಪ್ಪಬಾರದು ಸೂತ್ರ ಬರೆದು ಬಿಟ್ಟಿದ್ದ. ಅದೇ ಬ್ರಹ್ಮಸೂತ್ರ ಏನಂತ ಎಕ್ಸ್ಟೆನ್ಷನ್, ಸಿಮಿಲರ್ ಲಾ ಇದ್ದಾಗ ಏನ್ ಮಾಡ್ಬೇಕಾಗ ಎಕ್ಸ್ಟೆಂಡ್ ಮಾಡ್ಬೇಕು. ದಡ್ಡ ಏನೇನೋ ಕರೀತಾರೆ, ಬೈಬೇಕಾದ್ರೆ ಏನೇನೋ ಮಾತಾಡ್ತಾರೆ. ಅವೆಲ್ಲ ಏನರ್ಥ ಕೊಡೋದಿಲ್ಲ, ಮುಖ್ಯಾರ್ಥ ತಗೊಳ್ಬಾರ್ದು. ಈ ಪ್ರಸಂಗ ಸರಿಯಲ್ಲ, ನೀನು ಬುದ್ಧಿವಂತನಲ್ಲ ಅಷ್ಟೇ ಅರ್ಥ. ಅದೇ ಹೆಸರು ಅದಕ್ಕೆ. ಯಾಕಂದ್ರೆ ಪದ ಬಂದಿದ್ದಕ್ಕೆ ಎಲ್ಲ ಅಧಿಕಾರ ಇಲ್ಲ ಅಂತ ಹೇಳೋದಕ್ಕೆ ಹೊರಟು ಅದಕ್ಕೆಲ್ಲ ಎಕ್ಸ್ಪ್ಲೇಷನ್ ಕೊಟ್ಟು ದುಃಖದಿಂದ ಬಂದಿದ್ದಕ್ಕೆ ಹೆಸರು ಬಂತೆ ಹೊರತು ನಿಜವಾಗ್ಲೂ ಏನಲ್ಲ ಅಂತ ಎಷ್ಟೊಂದು ಹೇಳಿ ಶೂದ್ರದ್ದಾಗಿದ್ದಾರೆ ಅಂತ ಬೈಯೋದಿಲ್ಲ ಮನೆಯೊಳಗೆ. ಅದಿಷ್ಟರಲ್ಲಿ ಎಲ್ಲ ಕತೆ ಸ್ಪಷ್ಟ ಅಂತ ಹೇಳಕ್ ಹೋಗ್ಲಿಲ್ಲ. ಬೇಕು ಅಂದ್ರೆ ಖಂಡಾರ್ಥ ರಾಯರೆಲ್ಲ ಬರೆದಿದ್ದಾರೆ, ಖಂಡಾರ್ಥದಲ್ಲಿ ಬರೆದಿದ್ದಾರೆ. ಸರಿ, ಇಲ್ಲಿ ಒಂದು ಪ್ರಶ್ನೆ ಬಂತು. ಏನು ಶುಚ ದ್ರವಣ ಶೂದ್ರೋ ರಾಜ ಪೌತ್ರಾಯಣ, ಜ್ಞಾನಶ್ರುತಿ ಪೌತ್ರಾಯಣ. ಆತ ಎರಡು ಹೆಸರು ಇದೆ. ವಂಶದ ಹೆಸರು ಒಂದು, ತನ್ನ ಹೆಸರು ಒಂದು. ರಾಜ ಪೌತ್ರಾಯಣ ಶೋಕಾತ್ ಶೂದ್ರೇತಿ ಮುನಿನೋದಿತ. ಶೂದ್ರ ಅಂತ ಹೇಳಿ ರೈಕ್ಯ ಮುನಿ ಅಂತ ಕರೆಯಲ್ಪಟ್ಟ. ಪ್ರಾಣ ವಿದ್ಯಾಮಾವಾಪ್ಯಾಸ್ಮಾತ್ ಪರಂ ಧರ್ಮಂ ಅವಾಪ್ತವ. ನಡೆದಿದ್ದೇನು ಹೇಳ್ತಾರೆ. ಮೊದಲಿನೆಲ್ಲ ವಾಪಸ್ ತಗೊಂಡು ಅಂತ ಹೇಳ್ತಾರೆ. ಅದು ಯಾವ್ದು ರಿಸೀವ್ ಮಾಡೋದಿಲ್ಲ ಅವರು. ಎಲ್ಲದನ್ನ ವಾಪಸ್ ತಗೊಂಡು ಬೇಕಾಗಿಲ್ಲ. ಹಾಗೇನ್ ತಿಳ್ಕೊಳ್ಳೋ, ಇದೆಲ್ಲ ಕೊಳ್ಳೋ ವಿದ್ಯೆ ಅಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ಹಾಡಿದೆ, ನಮ್ಮ ಶಾಸ್ತ್ರ ಇಲ್ಲಿ ಮಾರುವುದಿಲ್ಲ ಅಂತ. ಇಲ್ಲಿ ಮಾರಾಟದ ವಸ್ತು. ಯಾಕೆ ಜ್ಞಾನಕ್ಕೆ ಬೆಲೆ ಕಟ್ಟಲಿಕ್ಕೆ ಬರೋದಿಲ್ಲ ಅಂತ ಮಾರಾಟದ ವಸ್ತು. ಅದಕ್ಕೆ ಸಾಲಿಗ್ರಾಮನ ಕೊಳ್ಳಬಾರದು ಮಾರಬಾರದು ಅಂತ ನಿಯಮ ಇದೆ. ಗೊತ್ತೆ, ಕಾಮನ್. ಅದು ಕೊಳ್ಳೋದು ಮಾಡಿ ಎರಡು ಕಾಮನ್. ಈಗ ಯಾಕೆ ಗೊತ್ತಾ? ಬೆಲೆ ಕಟ್ಟಿದಾಗತ್ತೆ ಅಂತ. ಬೆಲೆ ಕಟ್ಟಿದಾಗೋದ್ರಿಂದ ಅದಕ್ಕೆ ಅವಮಾನ ಮಾಡಿದಾಗಾಯ್ತು. ಅದ್ರಿಂದ ಅವರು ಏರ್ಬು ಕೊಡಬಾರ್ದು. ಸುಮ್ಮನೆ ಕೈಲಾಸ ದಕ್ಷಿಣೆ ಇಟ್ಬಿಡ್ಬೇಕಷ್ಟೆ. ಅವರು ಅಷ್ಟು ಸುಮ್ಮನೆ ಕೊಟ್ಬಿಡ್ಬೇಕು. ಅದು ಹೆಚ್ಚಿರೋದು ಕಡಿಮೆನೂ ಇರ್ಬೋದು. ಕೆಲಸ ಒಳ್ಳೆ ಭಾಗ ಸಿಕ್ತು, ಭಾರಿ ಹೆಚ್ಚಿರುತ್ತೆ, ಲೆಕ್ಕ ಹಾಕಬಾರ್ದು. ಇದು ಭಾರಿ ಬೆಲೆ ಕಟ್ಟೋದ್ರಿಂದ ಆ ಬೆಲೆ ಕಟ್ಟೋ ವಸ್ತುವಿಗೆ ಅಲ್ಪತೆ ಬಂತಲ್ಲ. ಆಗ ಬೆಲೆ ಕಟ್ಟಿದ ತಕ್ಷಣ ಹೊರಟು ಯಾವುದೋ ಒಳ್ಳೆ ಬಂಗಾರ ಫಳ ಹೊಡಿತಾ ಇದೆ, 10 ರೂಪಾಯಿ ಅಂದ್ರೆ ಕೋಟಿ ಅಂತ ಗೊತ್ತಾಗುತ್ತೆ. ಅದು ಮೋಸ ಹೋದಾಗ ಲೆಕ್ಕ. ಹಾಗಾಗಬಾರ್ದು. ಅದಕ್ಕಾಗಿದೆ ಯಾವಾಗಲೂ ಕೂಡ ಎಚ್ಚರದಿಂದ ಕೇಳಿಸ್ಕೊಂಡು ಕೊನೆಗೆ ಕೇಳಿದ್ರು ಅಭಿನಯ ಉಪದೇಶ ಮಾಡಿ ಅಂತ. ಆಗ ಉಪದೇಶ ಮಾಡೋದು. ಇಲ್ಲೂ ಕೂಡ ಇಷ್ಟೇ. ಅವ್ರು ಯಾವ್ದಕ್ಕೂ ಮಾಡ್ಕೊಂಡಿದ್ದಲ್ಲ, ಎಲ್ಲ ಮಾಡ್ಕೊಂಡಿದ್ರು. ಅಲ್ಲಿ ಯಾಕೆ ಕೊಡ್ತಿದ್ರು? ರೈತರಾಗಿ ಯಾಕೆ ಕೊಡ್ತಿದ್ರು? ಅಲ್ಲೇ ತಗೊಂಡು ಮಾಡೋದಾದ್ರೆ ಅವ್ರು ಆನಂದ ಅದ್ರಲ್ಲಿಲ್ಲ ಅಂತ ಆಯ್ತಲ್ಲ. ಒಳ್ಳೆ ಆನಂದ ಕಳ್ಕೊಂಡು ಇದೇ ದೊಡ್ಡ ಆನಂದ ಆಯ್ತಲ್ಲ. ನಾವು ದುಡ್ಡಿಂದ ಆನಂದ ಬರುತ್ತೆ ನಮಗೆ ಅಂತ ಹೇಳೋದಾದ್ರೆ ದೇವ್ರ ಬಗ್ಗೆ ಗೊತ್ತಿಲ್ಲ ಅಂತ ಅರ್ಥ. ಅದಕ್ಕಿಂತ ಒಳ್ಳೆ ವಸ್ತು ಬಿಟ್ಟು ಬರ್ತಾನೆ ಅಂದ್ರೆ ಏನರ್ಥ? ಯಾರೋ ಒಬ್ರು ಭಾಗವತ ಎಲ್ಲ ಕರೀತಾ ಇದ್ದಾರಂತೆ, ಅವ್ರು ಹೋಗ್ತಾನೆ ಇರ್ಲಿ. ಇವ್ರು ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ಇವ್ರು ಹೇಳೋದೇ ಅವ್ರು ಹೋಗ್ತಿಲ್ಲ. ಯಾಕಂದ್ರೆ ನಾವು ಓದೋದು ಎಷ್ಟು ಆನಂದ ನನಗಿದೆ. ಈಗ ಆ ಕ್ವಾಲಿಟಿ ಕೇಳೋರು ನೀವಲ್ಲ. ಆ ಕ್ವಾಲಿಟಿ ಹೇಳ್ತಾ ಕೂತ್ಕೊಂಡ್ರೆ ಒಂದೇ ಕ್ಲಾಸ್ ಪಾಠ ಮಾಡಿದ್ರೆ ದೊಡ್ಡ ಯಾರಿಗೂ ಉಪಯೋಗ ಆಗುತ್ತದೆ? ದೊಡ್ಡವರಿಗೆ ಉಪಯೋಗ ಆಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಬೇಗ ಇಲ್ಲೇ ಬಂದು ಕೇಳ್ಬೇಕು, ನಾ ಬರಲ್ಲ ಅಂತ ಹೇಳ್ತಾರೆ. ಎಷ್ಟು ಕೊಡ್ತೀರ ಕೇಳಿಲ್ಲ, ಕೊಡ್ಬೇಡ, ಕೊಟ್ಟರು ಬರೋದಿಲ್ಲ ಅಂತಾನೆ ಆ ಭಾವನೆ ಇರ್ಬೇಕು. ಯಾವ ಹೇಳೋರು ಅದೇ ನಾವು ಹೇಳಿಸ್ಬೇಕಾದ್ರೆ ಗೌರವ ಹೇಗೆ ಇರ್ಬೇಕಂದ್ರೆ ಅವ್ರು ಎಷ್ಟೊತ್ತು ವ್ಯವಹಾರದ ಮಾತಾಡ್ಲಿಕ್ಕೆ ಹೋಗ್ಬಾರ್ದು. ಎಷ್ಟು ಕೊಡ್ಬೇಕು ಅವ್ರು ಹೇಳ್ಬಾರ್ದು, ಇವ್ರು ಕೇಳಬಾರ್ದು. ಅಷ್ಟು ಕೇಳಿದಾಗ ಒಂದು ಮಹತ್ವ ಬಂತು. ಆಮೇಲೆ ಏನ್ ಮಾಡ್ಬೇಕು? ಆಗ ಅವ್ರು ಸಿದ್ಧಿ ಬರುತ್ತೆ. ಅವ್ರು ದೇವ್ರಿಂದ ಒಳ್ಳೆ ಕೆಲಸ ಮಾಡಿಸ್ತಾರೆ. ಇಬ್ರು ಅವರೇ ಕೇಳ್ದ ಹೋದಾಗ ಜ್ಞಾನಕ್ಕೆ ನಾವು ಅವಮಾನ ಮಾಡದಂತೆ ಆಗತ್ತೆ. ಹೋಗ್ಬಾರ್ದು. ಶುಚ ದ್ರವಣ ಶೂದ್ರು ಅದೆಲ್ಲ ಪುತ್ರ ಹೇಳ್ಬಿಟ್ಟು ಮುಗಿತಾರೆ. ಅದು ಬಂದ ವಿದ್ಯೆಗೆ ಏನಂತ ಹೆಸರು ಗೊತ್ತಾ? ಸಂವರ್ಗ ವಿದ್ಯೆ ಅಂತ ಕರೆದಿದ್ದ. ಸಂವರ್ಗ ವಿದ್ಯೆ ಅಂತ ಹೆಸರು. ನಮ್ಗೆ ಏನ್ ಸಂವರ್ಗ ಅಂತ ಅರ್ಥ ಆಗೋದಿಲ್ಲ. ಅದು ಪ್ರಾಣ ವಿದ್ಯೆ ಅಂತ ಕರೀತಾರೆ. ಪ್ರಾಣ ವಿದ್ಯೆ ಅಂದ್ರೆ ಏನಾಯ್ತು? ಈಗ ಪ್ರಾಣ ವಿದ್ಯೆ ಅಂದ್ರೆ ಆಚಾರ ಶಾಸ್ತ್ರ ಅಂತ ತಿಳ್ಕೊಂಡು ಸುಖವಾಗಿರ್ತಾರೆ. ಎಂತಾರೆ ಎಲ್ಲಿ ಬಂದಿದ್ದು ಕೊನೆ ಬಂದಿದ್ದು ಅಲ್ಲಿಗೆ
ಎಷ್ಟು ರೌಂಡ್ ಹಾಕೋಕಿದ್ರು ಕೂಡ ಮಹಾನಂದ ತೀರ್ಥಶ್ಚ ಭಾಷ್ಯ ಭಾಗಂ ಮನೋವಾಗ್ಭಿರಾವರ್ತಯಂತೆ ಸ್ವಶಕ್ತ್ಯ ಸುರಾಧ್ಯ ನರಾಂತ ಮುಕುಂದ ಪ್ರಸಾದ ತಿಮಂ ಮೋಕ್ಷಮೇತೆ ಭಜಂತೆ ಸದೇತಿ. ಇಷ್ಟೇ. ಹಾಗದು ಅರ್ಥ ಆಗತ್ತೆ ತಿಳ್ಕೊಂಡು. ಆಗ ಮುಂದಿನ ಕತೆ, ಅವನ ಕತೆ ಮುಗೀತು. ಮುಂದಿನ ಕತೆ ನಾಳೆ ಅಂದ್ರೆ ನಾಡಿದ್ದು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಶಮಹಂ ತೇನ ಪ್ರಿಯತಾಂ ಕಮಲಾಲಯ. ನಾಡಿದ್ದರಿಂದ